ಮಾಡಿದ್ರೆ ಅಂದಿರಲಿಲ್ಲ. ಯಜಮಾನ್ರಿಗೆ ಭಾಳ ಆಸೆ ತಗೋ ಅಂತೇಳಿ ಕೊಡಿಸ್ಬಿಟ್ರು. ಸೂಪರ್ ಬಂದಲ್ಲ ರೊಟ್ಟಿ ಕಲರ್ ಗೋಲ್ಡನ್ ಕಲರ್ ಬಂದ್ಬಿಟ್ಟು. ತೊಗೊಂಡಿದ್ದು ಅವ್ರ ಮಮ್ಮಿ ಮಾತ್ರ ಭಾಳ ಹೆಲ್ಪ್ ಮಾಡ್ತಾನೆ ರೀ ಎಲ್ಲದ್ರಾಗೂ. ಅಂದ್ರೆ ಒಂದು 10 ಗ್ರಾಮಿಗೆ ನಾ ಇವ್ರಿಗೆ ಹಚ್ಕೊಟ್ಟೀನಿ. ಇವರು ಸಣ್ಣ ಮಗ್ಗ ಮಾಡಿಲ್ಲ ತೊಗೊಂಡಿನಿ ನಾನು. ನನ್ನ ನೆಕ್ಲೆಸ್ ಐತಿ. ಕ್ಲೈಮೇಟ್ ಭಾರಿ ಅದ ಇವತ್ತು. ನಸಿಕಿನಾಗ ಮಳೆ ಆಗೈತೆ ರೀ. ಯಾವಾಗ ಆಗೈತೆ ಗೊತ್ತಿಲ್ಲ. ಇವೈತಲ್ರಿ ದೊಡ್ಡ ಮಾತು ಹೋಗೋದು ಟೈಮ್ ಪಾಸ್ ಮಾಡ್ಬಿಡ್ತಾನೆ ರೀ ಇಷ್ಟ. ತೋರಿಸ್ತೀನ ಅಂತ ಯಾವತ್ತು ತಿನ್ನೇನ ಅಂತ ಅವ ನಿಂತಿರ್ತಾನೆ. ನಾವು ವಿಡಿಯೋ ಮಾಡುವಂತ ಶಾವಿಗೆ ಹಾಕ್ತೀನಿ. ಅದನ್ನ ಯಾಕಾದ್ರೂ ತೊಗೊಂಡೆ ಅಂತ ಅನ್ಸಾಕತ್ತೀನಿ. ಅಷ್ಟು ಇದ್ರೊಳಗೆ ಎತ್ತಿ ಇಟ್ಟಿರ್ತೀನಿ ರೀ. ಹಾಳಾಗಿ ಹಾಕಿಟ್ರೆ ಆಲ್ಮೋಸ್ಟ್ ಹಣ್ಣುಗಳು ಕೆಡತೀನಿ. ಈಗ ಡಿಸೈನ್ ರಾತ್ರಿ ಎಷ್ಟೊತ್ತಿಗೆ ಮಾಡಿದ್ದೀನಿ ಅಂತ ಗೊತ್ತಿತ್ತು. ಹಸಿ ಆಗೈತಿ. ಇಲ್ಲೆಲ್ಲ ಬಟ್ಟೆ ಒಣ ಹಾಕಿನಿ. ಎಲ್ಲ ಚಂದ ಐತ್ರ ವಾತಾವರಣ ಮಾತ್ರ. ಬರ್ತೀನಿ ದಿನಶುರು ಮಾಡೋಣ ಒಳಗೆ ಒಂಬತ್ತು ನಮ್ಮ ಮನೆ ನೋಡ್ರಿ ಫುಲ್ ಕ್ಲೀನ್. ನಮಗೆ ಯಾಕೆ ಇಲ್ಲಿ ಶಾಲೆ ಶುರುವಾದ್ರೆ ಮಾತ್ರ ಹರಡ್ತಾರೆ. ಇನ್ನೆಲ್ಲ ಕಡೆ ಹರಡ್ತಾರೆ. ಇದು ನೋಡ್ರಿ ಈಗ ಮುಖೋರ್ಸ್ಕೊಂಬಂದು ಹಿಂಗೆ ಹೋಗೋದು ಬಿಡೋದ ಅಲ್ಲ ವಾಪಸ್ ಅಲ್ಲಿ ಮಣ ಹಾಕ್ಬೇಕು ಅನ್ನೋದಿಲ್ಲ. ಮತ್ತು ಬಿಸಿಲಿಲ್ಲಲ್ಲ ಅದಕ್ಕೆ ಹಂಗಂತ ಸ್ಮೆಲ್ ಬರಲ್ಲ. ಅಲ್ಲೇ ಇಲ್ಲಿ ಸರ್ಕೋ ಯಾಕಂತಾನು ಬ್ರಷ್ ಮಾಡೋ ನೀರು ಖಾಲಿ. ನಾವಿಬ್ರು ಮಾಡಿವಿ ಇಲ್ಲಿ. ಈಗ ಬ್ಯಾರೆಲ್ಲ ನೀರು ತಗೊಂಡು ನೀರು ಖಾಲಿ ಇರೋ ಮಾಡಕ್ಲೇ ಬರ್ತಾವ ನೀರು. ಒಟ್ಟು ಅವನಿಗೊಂದು ನೆಪ ಬೇಕಾಗ ದಿನ ನೀರು ಇದ್ದಾಗ ಏನು ಮಾಡ್ಕೊಂತಿರ್ತಾನ ಮನವ ಅಲ್ಲ. ಬರ್ರಿ ನೀರು ಕಾಯಿಸಿಟ್ಟು ಹೋಗಿದ್ರಿ. ಭಾಳ ಕುದ್ದುಬಿಟ್ಟಿದ್ವು. ಹಂಗೆ ಸ್ವಲ್ಪ ಗಿಡ ಹೋಗ್ತಿದ್ದೆ. ಒಂದು ಗ್ಲಾಸ್ ಬಿಸಿನೀರು ಕುಡ್ದು ದಿನ ಶೇರ್ ಮಾಡ್ಕೊಳ್ಳೋಣ. ಮಮ್ಮಿ ನನಗೂ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಬಾರಿ. ಭಾರಿ ಚೆನ್ನಾಗೈತೆ ವಾತಾವರಣ. ಹಿಂಗಿರ್ಬೇಕು ಬೆಳಿಗ್ಗೆ. ಉರಿ 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 ಬಿಸಿಲಾಗ ಎದ್ಬಿಟ್ರೆ ಹೇಳಕ್ಲೆ ಇತ್ತಂದ್ರೆ ಏನು ಕೆಲಸ ಮಾಡ್ಕೊಂಡು ಮನ್ಸು ನಡಿ. ಬರ್ರಿ ಎಲ್ಲ ಕುಂತು ಕುಡಿಯೋಣ. ನೋಡ್ರಿ ಸಣ್ಣ ಪಾಪು ಅದು ಬೇಂಡೆ ಹಚ್ಕೊಂಡ ಸಣ್ಣ ಪಾಪುಗಳು. ಈಗ ನೋಡ್ರಿ ನಾನು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಾಕ್ತೀನಿ. ನಾವು ಮನೆಗೆ ಹಾಕ್ತೀವಲ್ರಿ ಆ ಶಾವಿಗೆ ಉಪ್ಪಿಟ್ಟು ಪ್ಯಾಕೆಟ್ ತರೋದು ಬಿಟ್ಟು. ಈಗ ಯಜಮಾನ್ರಿಗೆ ಇಷ್ಟ ಆಗಲ್ರಿ ಪ್ಯಾಕೆಟ್ ಶಾವಿಗೆ. ಹಂಗಾಗಿ ಹಾಕಿಸ್ತಾರೆ ಅವರು. ಈಗ ಶೇಂಗಾಕಾಳು ಜೀರಿಗೆ ಸಾಸಿವೆ ಹಾಕ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ಅಲ್ರಿ ಭಾಳ ಹಾಕೊಂಡಿರ್ತೀವಿ. ಖಾರವಾಗಿ ಮಾಡೋಣ ಅಂತೇಳಿ ಭಾಳ ಹೆಚ್ಚಿಗೆ ಇರುತ್ತೆ. ಈಗ ಹಾಕೊಂಡ್ಬಿಟ್ಟಿನಿ. ಈಗ ಟೊಮೆಟೊ ಮೆತ್ತಗೆ ಆಗತೈತಿ. ನಾವೀಗ ನೀನು ಮ್ಯಾಗಿ ಮಾಡಿದ್ನಲ್ರಿ ಅದನ್ನು ಒಂದು ಮಸಾಲೆ ತೆಗೆದಿದ್ನಲ್ಲ ಅದನ್ನು ಹಾಕಾಕತ್ತೀನಿ. ಇದು ಸ್ವಲ್ಪ ಸಪ್ಪೆ ಅನಿಸ್ತೈತಿ. ಹಾಗಾಗಿ ಇದನ್ನ ಹಾಕಿ ಮಾಡ್ತೀವಿ. ಖಾರ ಐತಪ್ಪ ಕೆಮಿಕಲ್ ಅದು ತಿನ್ನಬಾರ್ದು. ಯಾವ ಹಾಕೋದಷ್ಟೇ. ಇನ್ನೊಂದು ಕೊಡ ಐತಿ. ನೀರು ಬರೋ ದಾರಿ ಕಾಯಕತ್ತೀವಿ. ಕಲರ್ ಏನು ಹಾಕಲ್ರಿ ನಾ ಶಾವಿಗೆ ಉಪ್ಪಿಟ್ಟಿಗೆ. ಚಟ್ಪಟ್ ಮಸಾಲ ನೀರ ತೊಗೊಳಲ್ರಿ ಶಾವಿಗೆ. ಮನೆ ಶಾವಿಗೆ ಇವು ಹಂಗೆ ಒಂದು ನೀರು ತೊಗೊಂಡ್ರಲ್ಲ ಇವು ತೆಳ್ಳು ಇರ್ತಾವಲ್ರಿ. ನೀರ ತೊಗೊಳ ಜಾಸ್ತಿ. ಈಗ ಈ ಮಸಾಲೆ ಹಾಕ್ತೀವಿ. ಬೈತಾರ ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಉಪ್ಪು ತಿನ್ಬಾರ್ದು ಅಂತ ಹೇಳಕತ್ತೀನಿ. ಈಗ ನೋಡ್ರಿ ಕುದಿಯಾಕತ್ತೈತಿ. ಶಾವಿಗೆ ಹಾಕ್ತೀನಿ.
ಟೊಮೆಟೊ ಹಣ್ಣನ್ನು ಹಾಕಿ ನಾನು, ಇಲ್ಲಾಂದ್ರೆ ಭಾಳ ಸಪ್ಪ ಅನಿಸ್ತೈತೆ ರೀ. ನಮ್ಮ ಮೊದಲೆಲ್ಲ ಹಾಕ್ತಿರ್ಲಿಲ್ಲ. ಉಪ್ಪಿಟ್ಟಿಗೆ, ರವೆ ಉಪ್ಪಿಟ್ಟಿಗೆ ಆಯ್ತು, ಶಾವಿಗೆ ಉಪ್ಪಿಟ್ಟಿಗೆ ಆಯ್ತು, ಟೊಮೆಟೊನ ಹಾಕ್ತಿರ್ಲಿಲ್ಲ. ಹಾಕಿದ್ರೆ ಟೇಸ್ಟ್ ಭಾರಿ ಚಲೋ ಆಗುತ್ತೆ ಅಂತೇಳಿ ಗೊತ್ತಾಗಿ ಈಗ ಹಾಕತ್ತೆ ನಾನು. ಘಮ ಘಮ ಅನ್ನೋದು ಶಾವಿಗೆ ಉಪ್ಪಿಟ್ಟು. ಹ್ಞೂ ಬಾ ಹಾಕ್ಕೊಡ್ತೀನಿ. ರೆಡಿ ಆಯ್ತು ಉಪ್ಪಿಟ್ಟು. ಅವರು ಬಂದಾರ ಅಲ್ಲೇ ಮನೆಗೆ ನಾಷ್ಟಕ್ಕೆ. ನಮ್ಮ ಯಜಮಾನ್ರು ಅವರು ನೋಡ್ರಿ. ಉಪ್ಪಿಟ್ಟು ಸೂಪರಾಗಿ ರೆಡಿ ಐತಿ. ಈಗ ಇಷ್ಟು ಸೇರಿ ನಾಷ್ಟ ಮಾಡ್ಬಿಡ್ತೀರಿ. ಏನೋ ಯಾಕೆ ನಿಮ್ಮ ಪಾಪನ ಹೆಸರು ನಿಂಗೆ ಗೊತ್ತಿಲ್ಲ? ನಾನು ಕೇಳ್ತೇನೆ ಯಾಕೆ. ಬಗ್ಗೆ ತನಮನು ಪಾಪ ತಿಂತಾರೆ. ನನ್ನ ಫೇವ್ರೆಟ್ ಪ್ಲೇಟ್ ಏನಂತ ಫ್ಲೇವರ್ ಪ್ಲೇಟ್ ಇದು ಹಾಕ್ರೆ ಆದ್ಮೇಲೆ ಸಚ್ಚಿಮಿರ್ಚಿ ನೀವು ಉಣ್ಬೇಕಪ್ಪ. ಸೋಗ್ ಮಾಡ್ಕೊಂತ ಬಿಟ್ಟು ಇದು ಆದ್ಮೇಲೆ ಮಮ್ಮಿ ಆಗ್ತಿತ್ತು ನಾವು ಕಾಣೋದಾಡ ನಿನ್ನ ಬೇಕು ಕಾಣ್ಬೇಕಲ್ಲ ಮಕ್ಕಳನ್ನ ನೋಡಲ್ಲ ಕ್ಯಾಮ್ರಾನ. ಮತ್ತೆ ಯಾಕೆ ನೀವು ಬರ್ಬೇಕಂತ ಹೇಳ್ತಾರೆ. ಬಂದೆ, ನಾನು ಬಂದೆ. ನಮ್ದು ಸ್ವಲ್ಪ ತಗೋಲಿ ಜಾಗ ಇಷ್ಟೆಲ್ಲ ಇಲ್ಲ ಮಂದಿ ಸುಮಾರು ಹೆಂಗೈತೆ ಉಪ್ಪಿಟ್ಟು? ಇನ್ನು ಉಂಡೆ ಚಲೋ ಐತೆ ಅಂತ ಏನೋ ಸ್ವಲ್ಪ ನಂಚ್ಕೊಳತ್ತಮ್ಮ. ಉಪ್ಪಿನಕಾಯಿ ಚಟ್ನಿ ಡಾನ್ ಇದೆ ನಾವು ತರ್ಸಲ್ ಮಗಂತೆ ಮರು ಅಲ್ಲಿ ಡಾನ್ ತಗೋ ಸುಲಾಕ್ ಕುಂದಿರ್ತು ಮಣ್ಣು. ಅವಾಗ ಕೆಲಸ ಮಾಡೋದು ಭಾಳ ಕಡಿಮೆ. ಯಾವ್ದೊಂದು ಮಾಡಕ್ಕೆ ಹೋಗ ನಾವು ಬಿಟ್ಬಿಡೋದು. ರೊಕ್ಕ ಕೊಟ್ಟು ಇಲ್ಲಿ ಹೋಗ್ತಾರೆ. ಮೊನ್ನೆ ಈ ಎಣ್ಣೆ ಮೂರನೇ ಸಲ ರೀ ನಾವು ಮಾಡಕತ್ತಿ ಶಾವಿಗೆ ಹಾಕ್ಸಿದ್ದ. ಒಂದನೇ ಸರಿ ಭಾಳ ಮೆತ್ತಗಾಗಿತ್ತು. ಎರಡನೇ ಸರಿನ ಹಂಗೆ ಆಯ್ತಾರೆ, ಹಿಡ್ತ ಸಿಗ್ಲಿಲ್ಲ. ಈ ಸಲ ಕರೆಕ್ಟ್ ಆಗೈತೆ, ಫುಲ್ ಮೆತ್ತಗಾಗಿಲ್ಲ. ಆಮೇಲೆ ಆಮೇಲೆ ಮನೆ ಹಾಕ್ಸಿದ ಶಾವಿಗೆ ವರ್ಷ ಕಳಿಬೇಕ್ರಿ. ವರ್ಷ ತಿಂಗಳ 6 ತಿಂಗಳ ಕಳಿಬೇಕು. ಅವಾಗ ಈಡಕ್ಕರಿ ಭಾಳ ಈಡಂದ್ರೆ ಇಷ್ಟಿದ್ರೆ ಇಷ್ಟ ಆಗತ್ತೆ ರೀ. ಆಮೇಲೆ ಉದ್ರಾಗಿ ರುಚಿ ಆಗೋರಿ. ಭಾಳ ದಿನ ಬಿಡ್ಬೇಕು. ಮಾಗ್ ಬೈತಂತೀವಿ ನಾವು ನಮ್ಮ ಭಾಷೆ ಒಳಗೆ. ಮಾಗಿನ ಬಡಿಯಪ್ಪ ಈ ಟೈಮ್ ನೋಡ್ರಿ ಕರೆಕ್ಟ್ 7-10 ನಿಮಿಷ ಆಗೈತಿ. ಕ್ಲೈಮೇಟ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಇವತ್ತು. ಅದು ತೋರಿಸ್ ನೋಡ್ರಿ, ಕ್ಲೈಮೇಟ್ ಭಾರಿ ಅದ ಇವತ್ತು. ನಸಿಕಿನಾಗ ಮಳೆ ಆಗೈತೆ ರೀ. ಯಾವಾಗ ಆಗೈತೆ ಗೊತ್ತಿಲ್ಲ. ಮನೆ ಮಕ್ಕೊಂಡಾಗ ಸ್ವಲ್ಪ ಸ್ವಲ್ಪ ಆಗೈತಿ. ಅಂದ್ರೆ ಒಂದು ಹರ್ನಾಳಿಗೆ ನೀರು ಬಿದ್ದೈತೆ ಅಂತಾರಲ್ಲ ಆ ಟೈಪ್. ರೋಡು ಸ್ವಲ್ಪ ತಂಪಾಗೈತಿ. ಫುಲ್ ಒಂದೇ ಸಲ ಇಷ್ಟು ಮಳೆ ಆಗೈತೆ ಕೋಲ್ಡ್ ಆಗಿಬಿಟ್ಟೈತಿ. ಇಲ್ಲತ್ತಂದ್ರೆ ಜಳ ಉರಿ ಹಾಕೈತೆ ನಮ್ಮ ಏರಿಯಾ ನೋಡ್ರಿ. ಹಾಗಾಗಿ ಮಂದಿ ಸ್ವಲ್ಪ ಚಹಾ ಕುಡಿಯೋಕೆ ಭಾಳ ಬರ್ತಾರೆ. ತಂಪಿತ್ತಂದ್ರೆ ಬಂದಾರು. ಮತ್ತೇನಪ್ಪ ಚಹಾ ಆತ? ಚಹಾ ಹೆಂಗೈತಪ್ಪ? ನೀ ಚಹಾ ಕುಡಿಯಾಕೈತಿ? ಹೆಂಗೆ ಕುಡಿಯೈತಿ? ಹಾಂ, ನಮ್ಮ ಹುಡುಗರಿಗೆ ಭಾಳ ನಾಚಿಕೆ ಭಾಳ ರೀ. ಅಂಗಡಿ ನೋಡಿ. ಹಾಂ ನೋಡ್ರಿ ಮಾತಾಡ್ತಾನವ. ಅಣ್ಣ ಹೇಳಿದೆ ಫ್ರೀ ಕೊಡ್ತೀನಿ ಅಂತೇಳಿ. ನಿನ್ನೆ ಮಳೆ ಆದರೆ ಅದಕ್ಕೆ ಮಳೆ ಆಗೈತಿ. ಚಹಾ ಫ್ರೀ ಕೊಡಾಕತ್ತೀನಿ ರೀ. ರೊಕ್ಕ ಸಂಜೆ ಕೊಡಿ ನಡೀತೈತಿ. ಸಂಜೆಗೆ ಫ್ರೀ ಕೊಡಿ. ಸಿಗರೇಟ್ ಮಾರಂಗಿಲ್ವ ನಾವು? ಒಳ್ಳೆ ಹುಡ್ರದ್ದು. ಮಧ್ಯಾಹ್ನ ಹುಡುಗರು ಕರ್ಕೊಂಡು ಕಿರಾಣಿ ತರಕ್ಕೆ ಬಂದು ಸಂತೆ ಮಾಡಿದ್ವಿ ರೀ. 15 ರೂಪಾಯಿ ಸಂತೆ ಆಯ್ತು. ಇಟ್ಟೈತಿ. ಒಂದು ಜೇಮ್ ಕೊಡಿಸಿದೆ. ಇಬ್ಬರು ಬೈಟ ಹಾಕ್ಕೊಂಡ್ರು. ಎಷ್ಟು ಬಂದಿದ್ದಕ್ಕೆ ಅಂದ ಜೇಮ್ಸ್? 9 ಪೈಸಿದ್ದು. ಇಬ್ಬರು ನಾಲ್ಕು ನಂಗೆ ಒಂದು 10 ಇದಂಗೆ ತೊಗೊಂತೀವಿ. ಮಧ್ಯಾಹ್ನದಾಗ ಅಂದ್ರೆ ಗದ್ಲು ಇರಂಗಿಲ್ಲ ರೀ. ಈಗ ಗದ್ಲಿಲ್ಲ ಅಂತ ಬಂದೆ ನಾನು. 10 ನಿಮಿಷ ಕೆಲಸ ಮುಗಿತು, ಬೇಗ ಹೋಗ್ಬಿಡೋಣ. ಹಾಂ, ಸಂಜೆ ಇದ್ರ ಮೇಲೆ ಮತ್ತು ಬೆಳಗ್ಗೆ ಎಲ್ಲ ಗದ್ಲಿರುತ್ತೆ 12 ಗಂಟೆ ತನಕ. ಈಗ ಮಧ್ಯಾಹ್ನ ಯಾರು ಇರಂಗಿಲ್ಲ, ಅದಕ್ಕೆ ಬಂದಿದ್ದೆ.
ಈ ಮನೆಗೆ ಹೋಗಿನ ರೊಟ್ಟಿ ಮಾಡತ್ತಾರೆ ನಮ್ಮ ಮನೆಯವರು ಪಲ್ಯ ಮಾಡ್ಬೇಕಾರೆ ನಾವು ಹೌದಿಲ್ಲ ಚಲೋ ಮೇಡಮ್ ರೊಟ್ಟಿ ಮಾಡತ್ತಾರೆ ಎಷ್ಟಾದ್ರು ರೊಟ್ಟಿ ಎಷ್ಟು ಬಿಡಿದಿ ಸೂಪರ್ ಬಂದಲ್ಲ ರೊಟ್ಟಿ ಕಲರ್ ಗೋಲ್ಡನ್ ಕಲರ್ ಬಂದ್ಬಿಟ್ಟು ಹಂಗೆ ನೀರು ಆಗತ್ತವ ಅದ ಬೆವರು ಹಾಕೈತೆ ಏನಾದ್ರೆ ರೊಟ್ಟಿ ಇಲ್ಲಪ್ಪ ನಾವು ಬಾ ಕ್ಲೀನ್ ಇಲ್ಲ ನಾನು ಮಾಡೋಣ ಮತ್ತೆ ಮಾಡಿದ್ರೆ ವರ್ಷನಲ್ಲ ಮತ್ತೆ ಅದಕ್ಕೆ ಹತ್ತಂತೇಳಿ ಇಳಿತಾವ ಅಂತೇಳಿ ಹೋಗಿ ನಮ್ಮ ಜಳಕ ಮಾಡ್ತೀವಿ ಹೊತ್ತು ಟಚ್ ಸತೆ ಮಾಡಲ್ಲ ಒಳ್ಳೆ ಹೀರಿಕಾಯಿ ಆಗಲ್ಲ ಬರುತ್ತೆ ಹೀರಿಕಾಯಿ ತೊಗೊಂಬಂದೇನು ರೀ ಹೀರಿಕಾಯಿ ಹಚ್ಚಿ ಹೀರಿಕಾಯಿ ಪಲ್ಯ ಮಾಡ್ಬೇಕು ಇವರು ಇದನ್ನ ಮಾಡ್ರಾಗ ಪಾಪ ದಣ್ಕೊಂಡ್ಬಿಡ್ತಾರೆ ಆಚೆ ಕಡೆ ಮಾಡಿಟ್ಟಿಲ್ಲ ಬಿಡ ಜಗ್ಗು ಅದು ಇದು ನೋಡಿ ತಾನು ಹಠ ಮಾಡಿ ಚಿತ್ರಾನ್ನ ಮಾಡಂತನ್ನ ಹೆಚ್ಚಕ್ಕೆ ತಂದ್ಕೊಟ್ಟ ಅಲ್ಲಿ ಕುಂತಿದ್ದೆ ಹೆಚ್ಚಿ ಹಂಗ ಹುಳಿ ಮಾಡಿಟ್ಟೆ ಹಠ ಮಾಡ್ತಾನ ಉಂಡಾಬಿಡ್ತಾನ ಅಂತೇಳಿ ರಾತ್ರಿ ಅನ್ನಿತ್ತು ಕಳ್ಸ್ಕೊಡ್ಬೇಕಂತೇಳಿ ಆದ್ರೆ ನಾವು ಹಣ್ಣು ಮರ್ತ ಹಣ್ಣು ತಿನ್ನ ಪ್ಯಾರ ಹಣ್ಣು ಹಂಗಾಗಿ ಐತ್ ನಾವು ಹೋಳಿ 4 ದಪ್ಪಲ್ಲಿ ಮಾಡ್ತಾರೆ ಜೈ ನೀವು ನೋಡಿರಿ ಹೀರಿಗೆ ಫ್ರೆಶ್ ಅದಾವು ಅರ್ಧಾಗೆ ತೊಗೊಂಬಂದಿನಿ ಯಾವಾಗಲೂ ಪಾಕಲ್ ತರ್ತಿದ್ದೆ ನಾನು ಯಾಕಂದ್ರೆ ಈಗ ದೊಡ್ಡವ್ರು 4 ಮಂದಿ ಆಗಿವಿ ಅಲ್ರಿ ಅವಾಗ ಸಣ್ಣರಿದ್ರು ತೊಗೊಂಬಂದಿರ್ತೀವಿ ಹೀರಿಗೆ ನೀರು ತೊಗೊಂಬ ಅವ್ರ ಮಮ್ಮಿ ಏನೋ ಹೀರಿಗೆ ಚಟ್ನಿ ಮಾಡ್ತಾಳಂತ್ರಿ ಏನೋ ಪ್ಲ್ಯಾನ್ ಮಾಡ್ಯಾಳು ನಾನು ಸ್ವಲ್ಪ ಪಲ್ಯಕ್ಕೆ ಹಚ್ತೀನಿ ಆಮೇಲೆ ಚಟ್ನಿ ಏನಾರು ಹಾಕಿ ಮಾಡ್ಕೊಳ್ಳೋರು ತೊಗೊಂಬಂಬನ್ನಿ ಪಟ ಹೌದಾ ಈಗ ನೋಡ್ರಿ ಫ್ರೆಶ್ ಕರಿಬೇಕು ತಂಬರಿ ತೊಗೊಂಬಂತಿದ್ದೆ ಇದಂದ್ರೆ ನಂಗೆ ಭಾಳ ಇಷ್ಟ ಅಡುಗೆ ಮಾಡೋದು ಹುರ್ಬ್ ಬರ್ತೈತಿ ಉಮ್ಮ ಯಾಕಂದ್ರೆ ನನಗೆ ಎನರ್ಜಿ ಓಪ ನಮ್ಮ ಮನ್ವಿತ್ ಎಲ್ಲ ಕೆಲಸ ಕಲ್ತ್ಬಿಟ್ಟಾನು ನಾನು ಒಂದು ಹಿಂಗೆ ಮಾಡ್ಕೊಂಡೆ ರೀ ಹೆಚ್ಚಾಕತ್ತೀನಿ ತಾನು ಬಂದು ಕುತ್ಕೊಂಡು ನೋಡ್ರಿ ಹಿಂಗಿರ್ಬೇಕು ರೀ ಅಂದ್ರೆ ನಮಗೆ ಹೆಣ್ಣು ಮಕ್ಕಳಿಲ್ಲ ಅನ್ನೋ ಫೀಲ್ ಎಲ್ಲ ಕಡಿಮೆ ಮಾಡ್ತಾನೆ ನನ್ನ ಮಗ ಅವ್ರ ಮಮ್ಮಿ ಮಾತ್ರ ಭಾಳ ಹೆಲ್ಪ್ ಮಾಡ್ತಾನೆ ರೀ ಎಲ್ಲದ್ರಾಗೂ ಇವೈತಲ್ಲ ರೀ ದೊಡ್ಡ ಮಾತು ಹೋಗೋದು ಟೈಮ್ ಪಾಸ್ ಮಾಡಿಬಿಡ್ತಾನೆ ರೀ ಇಷ್ಟ ರೀ ಇವರು ಮಾತು ಸಣ್ಣ ಮಾತಾಡಿದ್ರೆ ನಾನು ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರು ನೋಡ್ರಲ್ಲಿ ನೀಟಾಗಿ ಮಾಡ್ಕಂದ ನೀವು ಆಲ್ರೆಡಿ ಎಷ್ಟು ನೋಡಿರ್ಬೇಕು ಬೆಂಡಿಗೆ ಹಚ್ಚೋದು ಆಮೇಲೆ ಮತ್ತೇನು ಹಚ್ತಿಬೇಕಂದ ನೀನು ಚೌಳಿಕಾಯಿ ಹಚ್ತಾನೆ ಆಮೇಲೆ ಮುರಿತೀವಿ ಬೆಟ್ರೋಟ್ ಹೇರಿಸ್ತಾನ ಸೌತೆಕಾಯಿ ತುರಿತಾನ ಚಹಾ ಕುಡಿದು ಗ್ಲಾಸ್ ತೊಗೊಂಬರ್ತಾನೆ ರೀ ಎಲ್ಲನೂ ಮಾಡ್ತಾನೆ ಒಟ್ಟು ಹೆಲ್ಪ್ ಬಿಸಿನೀರು ಕಾಸ್ಕೊತಾನ ನೀಟಾಗಿ ಪೂಜೆ ಮಾಡ್ತಾನೆ ಒಂದು ತಾಸು ನೀ ಏನು ಮಾಡ್ತೀಪ್ಪ ಫೋನ್ ನೋಡೋದು ಮತ್ತು ಫೈಟ್ ಮಾಡೋದು ಹಾಕಂದ ನೀಟಾಗಿ ತಿನ್ನ ನೀಟಾಗಿ ಒಂದು ಗೆರಿನ ಬಿಡ್ದಂಗೆ ಮಾಡೋದು ವೆರಿ ಗುಡ್ ಟೈಮ್ ಅರ್ಧ ಕೆಜಿ ಹೀರೆಕಾಯಿ ಹಚ್ಕೊಂಡು ನಾನು ಪಲ್ಯ ಮಾಡಾಕತ್ತೀನಿ ರೀ ನಾನು ಎಲ್ಲರೂ ರೊಟ್ಕೊಂಬಂದು ಮೊಣಕಲ್ ನೋವು ಅದ ಅಂತ ಕೂತಾರೆ ಗಪ್ ಚಿಪ್ ನಾಲ್ಕು ಹೋತಾ ಮೊಣಕಲ್ ನೋವು ಇದೇನು ಮಾಡಕ್ಕೀಗ ಇದು ಚಟ್ನಿ ಮಾಡ್ತೀನಿ ಈಗ ಮನ್ವಿತ ನೀಟಾಗಿ ತೊಗೊಂಬಂದ್ರಿ ತೊಳಸ ಮಾಡ್ಸೀನಿ ಇದನ್ನ ಹಿಂಗೇನಿ ಇದೆ ಹಿಂಗೆ ಇಟ್ರೆ ಅದನ್ನ ಹಾಕ್ಲೇನ ತೊಟ್ಟು ಗಿಟ್ಟು ಹಾಕಿಟ್ರ ಅದ್ರ ಮತ್ತೇನು ಹಾಕಿಲ್ತು ಅದ್ರಾಗೇನು ಸಪ್ರೇಟ್ ಅರ್ಜನ ಓ ಅದನ್ನೇ ಹೆಚ್ಚು ತಗೋತೀನಿ ನಾನು ಚಟ್ನಿ ಇವ್ರಿಗೆ ಒಂದು ಬೆಳ್ಳುಳ್ಳಿ ಹೊಡೆದು ಹಾಕಂದು ಬೆಳ್ಳುಳ್ಳಿ ಹೊಡೆದು ಫ್ಯಾನ್ ಹಚ್ಚಿಟ್ರೆ ಮೇಲೆ ಮನೆ ತುಂಬ ಸಿಪ್ಪಿ ಮಾಡ್ರ ನಂಗೆ ಮನೆ ತುಂಬ ಕಸ ಸಿಗ್ತಾ ಬಿಡ್ತೈತಿ ಹಂಗೆ ಆಗಿಂದಾಗ ಕ್ಲೀನ್ ಮಾಡ್ತಾರೆ ಬೆಳೆ ಪಟ್ಟಣ ಜಜ್ಜಿ ಬಿಟ್ರಿ ಮನೆ ತುಂಬ ಅದು ಬ್ಯಾಳೆವು ಬ್ಯಾಳೆ ತೆಗಿಬೋದು ಹೌದು ಬಿಡಪ್ಪ ಹೌದು ಸ್ನೇಹಿತರೆ ಈಗ ನೋಡ್ರಿ ಅಡುಗೆಗೆ ರೊಟ್ಟಿ ಮಾಡ್ತಾಗದ್ನಿ ಅಲ್ರಿ ಪಲ್ಯ ಹೀರೆಕಾಯಿ ತೊಗೊಂಬಂದರು ಹೀರೆಕಾಯಿ ಪಲ್ಯ ಎಷ್ಟು ಮಾಡ್ರೆ ಮಾಡಾಕತ್ತಾರ ಅವರು ಪಲ್ಯನ ಭಾರಿ ಮಸ್ತ್ ಮಾಡ್ತಾರೆ ಜಾಸ್ತಿ ಶೇಂಗಾ ಪುಡಿ ಅದೆಲ್ಲನ ಹಾಕಿ ಭಾರಿ ಮಸ್ತ್ ಮಾಡಿರ್ತಾರೆ ಹಾಗಾಗಿ ಸರಿ ನೀವು ಹೋಗಿ ನಾನು ಮಾಡ್ತೀನಿ ಅಂತಂದರು ಎಣ್ಣೆ ಕಾದ್ಮೇಲೆ ನೋಡ್ರಲ್ಲಿ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಕರಿಬೇವು ಹಾಕ್ಯಾರ ಹಸಿಮೆಣ್ಸಿಕಾಯಿ ಹಸಿ ಖಾರ ಹಾಕೋದು ಭಾಳ ಕಡಿಮೆ ನಾವು ಅಡುಗೆಗೆ ಹಾಕಲ್ರಿ ನಾವು ಗ್ಯಾಸ್ಟ್ರಿಕ್ ಆಗತ್ತೆ ಅಂತೇಳಿ ಇನ್ನು ನಾನೇ ತಿನ್ಬೇಕು ಅನ್ಸಿದ್ರೆ ಏನೋ ಮೇಲೆ ಒಂದು ಮೆಣ್ಸಿಕಾಯಿ ರೊಟ್ಟಿ ಜೊತೆ ಕಡ್ಕೊಂಡು ತಿಂತೀನಿ ಹೊರತು ಹಸಿ ಖಾರ ಅಡುಗೆಗೂ ಉಪಯೋಗಿಸಲ್ಲ ಒಣ ಖಾರ ಪುಡಿ ಮಾತ್ರ ಹಾಕ್ತೀವಿ ಈಗ ಟೊಮೆಟೊನ ಅದು ಹಾಕಿ ಎಲ್ಲ ಮೆತ್ತಗಾಗಿ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕಾಕತ್ತಾರ ನೋಡ್ರಿ ಹಾಕಿ ಇದು ಒಂದು ಸರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಹಾಗಾಗಿ ಹಿಂದಲ್ಲೇ ನೀರು ಹಾಕಿಬಿಟ್ರೆ ಅದು ಟೇಸ್ಟ್ ಸರಿ ಬಂದಿರಲ್ಲ ಒಂಚೂರು ಅದನ್ನ ಎಣ್ಣೆ ಒಳಗೆಲ್ಲ ಫ್ರೈ ಮಾಡಬೇಕು ಈ ರೀತಿಯಾಗಿ ನೋಡಿರಿ ಇವ್ರು ಮಾಡತ್ತಾರ
ಪರ್ಫೆಕ್ಟಾಗಿ ಇದೊಂದ್ರಾಗ ಮಾತ್ರ ಭಾಳ ಏನೋ ಪುಣ್ಯ ಮಾಡಿ ನನಗೇನಾದ್ರು ನಾ ಮಾಡಿದ್ದು ಇಷ್ಟ ಆಗದೆ ಇದ್ರೆ ಅವ್ರಿಗೆ ಮಾಡೋಕೆ ಹೇಳಿರ್ತೀನಿ ಮಾಡಿರ್ತಾರೆ. ನೋಡ್ತಿರೋದು ಮೇಲೆ ಉಪ್ಪು ಖಾರ ಹಾಕ್ಯಾರ, ಒಂಚೂರು ಕಲ್ಲುಪ್ಪು ಹಾಕ್ತಾರೆ ಇವರು ಟೇಸ್ಟಿಗೆ. ಕಲ್ಲುಪ್ಪು ಹಾಕಿರೋದು ಅಡುಗೆಗೆ ಅನ್ನೋ ರುಚಿಯಾಗಿರ್ತೈತಿ. ನೋಡ್ತಿರ್ಬೋದು ನೀವು ಕಲರ್ ಏನು ಮಸ್ತ್ ಬಂತಂತೇಳಿ. ಈಗ ಇದು ಕಂಪ್ಲೀಟಾಗಿ ಪಲ್ಯ ಆದಮೇಲೆ ಗೊತ್ತಾಗುತ್ತೆ ಅದು ಕಂಪ್ಲೀಟ್ ಯಾವ ರೀತಿ ಬಂತು ಪಲ್ಯ ಅಂತೇಳಿ. ನೋಡ್ತಿರ್ಬೋದು ಈಗ ಶೇಂಗಾ ಪುಡಿ ಖಾಲಿ ಆಗಿತ್ತು, ಊರಿಗೆ ಹೋಗೋಕ್ಕೂ ಮುಂಚೆ ಮಾಡಿಟ್ಟಿದ್ದೆ. ಅದು ಅಷ್ಟು ದಿನ ಆಗಿತ್ತು, ಸರಿ ಇರಲ್ಲ ಅಂತ ಬ್ಯಾಡ ಅಂದೆ ನಾನು ಹಾಕಕ್ಕೆ. ಮತ್ತು ಬೇರೆ ಶೇಂಗಾ ಕಾಳು ತೊಗೊಂಡು ಆ ಕಡೆ ಫ್ರೈ ಮಾಡಿ ಮಿಕ್ಸಿ ಹಾಕಿ ಆ ಪುಡಿ ಹಾಕಿ ಪಲ್ಯ ಮಾಡಿದ್ರು ಅವರು. ನಾನು ಏನೋ ಒಂದಿಲ್ಲ ಅಂದರೆ ಏನೋ ಅಡ್ಜಸ್ಟ್ ಮಾಡಿ ಮಾಡ್ತೀನಿ, ಆದ್ರೆ ಅವ್ರು ಹಂಗಿಲ್ರಿ. ಕಂಪ್ಲೀಟ್ ಅದನ್ನ ಯಾವ ರೀತಿ ಮಾಡಬೇಕೋ ಅದಕ್ಕೆ ಏನೆಲ್ಲ ಹಾಕಬೇಕೋ ಅದೇ ರೀತಿ ಅದನ್ನ ಹಾಕಿ ರೆಡಿ ಮಾಡಿಕೊಂಡೇ ಮಾಡ್ತಾರೆ ಅವರು. ನನ್ನಂಗೆ ಒಂದಿದ್ದು ಒಂದಿಲ್ಲ ಮಾಡ್ಕೊಂಡು ಬರೋದಿಲ್ಲ. ಒಟ್ಟಿನಲ್ಲಿ ಉಂಡ್ರೆ ರುಚಿಯಾಗಿ ಉಂಡಿರ್ಬೇಕು, ಆ ರೀತಿಯಾಗಿ ಮಾಡ್ತಾರೆ. ಈ ಕಡೆ ನಾನು ಹೀರೆಕಾಯಿ ಚಟ್ನಿ ಮಾಡ್ಬೇಕಂತೇಳಿ ಅದೆಲ್ಲನೂ ರೆಡಿ ಮಾಡ್ಕೊಳತ್ತಿದ್ದೆ. ಹೀರೆಕಾಯಿ ಸಿಪ್ಪೆದು ಅಂದರೆ ಹೀರೆಕಾಯಿ ಎಲ್ಲ ತೊಳೆದು ಅದ್ರ ಸಿಪ್ಪೆ ಎಲ್ಲ ತೆಗೆದಿರ್ತೀವಲ್ರಿ, ಆ ಸಿಪ್ಪೆ ಮತ್ತು ಅದ್ರ ಜೊತೆಗೆ ಸಿಪ್ಪೆದಷ್ಟು ಸಾಲೋದಿಲ್ಲ ಅಂತೇಳಿ ಒಂದು ಸಣ್ಣ ಹೀರೆಕಾಯಿ ಬಿಟ್ಟಿದ್ರೆ ಅದನ್ನು ಸಣ್ಣಗೆ ಹೆಚ್ಕೊಂಡೀನಿ. ಇದಿಷ್ಟು ಹಾಕಿ ಈಗ ಹೀರೆಕಾಯಿ ಚಟ್ನಿ ಮಾಡ್ತೀನಿ ರೀ. ಚಟ್ನಿಗೆ ಹೆಂಗೆ ಇಟ್ಕೊಂಡಿಲ್ಲ ಇಲ್ಲ ಕಡೆ ಇಟ್ಕೊಂಡಿನಿ, ಇಷ್ಟು ಕ್ಲೀನ್ ಮಾಡ್ಕೊಂತ ಮಾಡೀನಿ. ಮತ್ತೆ ಅದಕ್ಕೆ ಪ್ಲೇಟ್ ಬಾಬಾ ನಮ್ಮ ಹೀರೆಕಾಯಿ ಪಲ್ಯ ರೆಡಿ ಆಯ್ತು. ಈಗ ಬರೀ ಹೀರೆಕಾಯಿ ಚಟ್ನಿ ಮಾಡೋಕೆ ಏನೇನೆಲ್ಲ ಹಾಕಿನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಅದು ತುರಿದಿರೋ ಅಂಥ ಹೀರೆಕಾಯಿ, ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಉಪ್ಪು ಇದಿಷ್ಟು ತೊಗೊಂಡೀನಿ. ಸಣ್ಣಗೆ ಹೆಚ್ಕೊಂಡಿರೋಂಥ ಒಂದು ಅರ್ಧ ಹೀರೆಕಾಯಿನ ಹಾಕ್ಕೊಂಡೀನಿ ಅದಕ್ಕೆ. ಆಮೇಲೆ ಅದ್ರ ಸಿಪ್ಪೆ ಎಲ್ಲ ಹಾಕಿದೆ. ಎಳೆವಿದ್ರೆ ಫ್ರೆಶ್ಶಾಗಿ ಎಳೆವಿದ್ದಾಗ ಮಾಡೋಕೆ ಚಲೋ, ದಪ್ಪಾಗಿತ್ತಂದ್ರೆ ಟೇಸ್ಟ್ ಬರೋದಿಲ್ಲ. ಎಳೆ ಹೀರೆಕಾಯಿ ಇದ್ರೆ ಮಾಡ್ಬೋದು. ಈಗ ನೋಡ್ತಿರ್ಬೋದು ಎಲ್ಲನ ಹಾಕ್ಕೊಳಕತ್ತೀನಿ. ಸೂಪರಾಗಿರ್ತದೆ ಚಟ್ನಿ ಟೇಸ್ಟ್ ಮಾತ್ರ. ಇದ್ರೊಳಗೆ ಒಂದು ಮಿಸ್ ಮಾಡಿ ನಾನು, ಆಮೇಲೆ ಆ್ಯಡ್ ಮಾಡಿದ್ರೆ ಅಲ್ಲಿ ಅದರ ಕ್ಲಿಪ್ಪಿಂಗ್ ಮಿಸ್ ಆಗೈತಿ. ಏನಪ್ಪ ಅಂದ್ರೆ ಸ್ವಲ್ಪ ಶೇಂಗಾ ಕಾಳು ಹುರಿದು ಪುಡಿ ಮಾಡಿಟ್ಟಿದ್ರಲ್ರಿ ಯಜಮಾನ್ರ ಪಲ್ಯಕ್ಕೆ ಹಾಕಿದ್ದೆ, ಅದನ್ನೇ ತೆಗೆದು ಇದಕ್ಕೆ ಹಾಕ್ಕೊಂಡು ನಾನು. ಆ ಕ್ಲಿಪ್ ಮಿಸ್ ಆಗೈತ್ರಿ. ಹಾಕಿ ನೋಡಿರಿ ರುಬ್ಬಿದೆ, ಚಟ್ನಿ ರೆಡಿ ಆಯಿತು. ಶೇಂಗಾ ಕಾಳು ಹಾಕಬೇಕ್ರಿ ಇದಕ್ಕೆ, ಬರೀ ಇದನ್ನಷ್ಟು ರುಬ್ಕೊಂಡ್ರೆ ಅದು ಅಷ್ಟು ಟೇಸ್ಟ್ ಇರೋಲ್ಲ. ಶೇಂಗಾ ಕಾಳು ಹಾಕಿ ಮಾಡಿದ್ರೆ ಸೂಪರಾಗಿ ಬರ್ತೈತಿ ಹೀರೆಕಾಯಿ ಚಟ್ನಿ. ನೋಡ್ತಿರ್ಬೋದು ಇವತ್ತಿನ ನಮ್ಮ ಉತ್ತರ ಕರ್ನಾಟಕದ ಊಟ ಜವಾರಿ ಊಟ, ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ, ಹೀರೆಕಾಯಿ ಚಟ್ನಿ, ಅದ್ರ ಜೊತೆಗೆ ಸಲಾಡ್ ಅಂತೂ ಮಾಮೂಲಿ ಇದೇ ಇರ್ತಾವೆ, ಉಳ್ಳಾಗಡ್ಡಿ, ಸೌತೆಕಾಯಿ ಅದೆಲ್ಲ. ಬರೀ ಈಗ ಊಟ ಮಾಡತ್ತೀವಿ. ಈಗ ನೋಡ್ರಿ ಊಟ ಮಾಡಾಕತ್ತೀವಿ, ಎಲ್ಲ ರೆಡಿ ಆಯ್ತು. 2:45 ಆಗೈತಿ. ಇನ್ನು ಹೊಲ್ಸ ಅದನ್ನೇ ಇಟ್ಕೊಳತ್ತಿ, 3 ಇಟ್ಕೊಳತ್ತೈತೆ ನೋಡೋದು. ಹೀರೆಕಾಯಿ ಚಟ್ನಿ ಮಾಡಿದೆ ನಾ ಇವ್ರಿಗೆ ಹಚ್ಕೊಟ್ಟೀನಿ. ಇವರು ಸಣ್ಣ ಮಗ್ಗ ಕರೆದು ಊಟ ಕೊಡತ್ತಾರೆ. ಅವ್ನಿಗೆ ಬರೀ ಅನ್ನಂತ ಜಗಳ ಮಾಡತ್ತಾನ. ಹಾಗಾಗಿ ಅವ್ರನ್ನ ಗೊತ್ತಿರಿ ಮನ್ಯಾಗ ಏನಿರುತ್ತೆ ಅದನ್ನ ಚೆನ್ನಾಗಿಲ್ಲ ಅದನ್ನ ಕೇಳ್ತಾರೆ. ಅದು ಒಬ್ಬರು ಸ್ವಭಾವ ಹಂಗಿರ್ತೈತಿ. ಆದ್ರೆ ನಮ್ಮದು ಭಾಳ ಒಳ್ಳೆಯದಂದ್ರೆ ಜಾಣದಂದ್ರೆ ಉಂತಾನ್ರಿ ಅಲ್ಲಿ ಅಂತಾನ ಉಣ್ಸಿರು ಉಂತಾನ. ನಿಮ್ಮ ಮನೆಗೆ ಹುಡುಗನಿಗೆ ಕಂದ ಯಾಕ ನಾವು ಹೆಂಗೈತಿ ಚಟ್ನಿ ಬಂಗಾರಿ? ಚಲೋ ಐತೆ. ಬರೀ ಯಜಮಾನ್ರ ಪಲ್ಯ ನೋಡ್ರಿ ಏನು ಮಸ್ತ್ ಮಾಡ್ಯಾರ. ಬರೀ ಪಲ್ಯನ ಉಣ್ಬೇಕು ಅನ್ಸಾಗತ್ತೈತೆ ನೋಡ್ದಂಗೆಲ್ಲ. ಯೋ ಇದ ನೋಡ್ರಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅವ್ರು ಮಾಡಿದ ಪಲ್ಯಾಗ ನಾನು ಇಷ್ಟಪಟ್ಟೆ, ನಿಜ ನಾ ಇಷ್ಟಪಟ್ಟೆ ಹೇಳೀನಿ ಅದನ್ನು. ಇವರು ಅದನ್ನು ವ್ಯಂಗ್ಯ ಮಾಡಿದ್ರು ನಾ ಮಾಡಿದಕ್ಕೆ. ಡಿಪ್ರೆಷನ್ ಸೌತೆಕಾಯಿ ಅದಾವು. ಏನಿಲ್ಲ ಬ್ಯಾಬಡ ಸೌತೆಕಾಯಿ ಸಂಜೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬರ್ತಾ. ಹಿಂಗಿತ್ತು ನೋಡ್ರಿ ಇವತ್ತು ನಮ್ಮ ಮಧ್ಯಾಹ್ನದ ಊಟ ಈ ಥರ ಐತಿ. ಪಲ್ಯಕ್ಕೆ ಏನು ಕೆ ಜಿ ಶೇಂಗಾ ಪುಡಿ ಹಾಕಿಲ್ರಿ? ನಿಜ ಪಲ್ಯ ಸೂಪರ್ ಐತೆ ಯಜಮಾನ್. ಮಾಡ್ರಿ ಮನೆ ಗಬ್ಬ. ಚಾಕು ಇಲ್ಲಿ ನೋಡು, ಚಾಕು ಇಲ್ಲೇ ಐತಿ, ಪ್ಲೇಟ್ ಐತಿ, ಹೆಚ್ಕೋತೀರೇನ? ಚಂದ ಮಾಡಾತ್ರ ಮನು. ಉಣ್ರಿ ಸಾಕು. ಈಗ ನೋಡ್ರಿ ಊಟ ಎಲ್ಲ ಆಯಿತು. ಅವರೆಲ್ಲ ರೆಸ್ಟ್ ಮಾಡಾಕತ್ತಾರ. ನಮ್ಮದು ಒಂದು ರೀತಿ ಮಧ್ಯಾಹ್ನದ ಒಂಚೂರು ರಾತ್ರಿ ಆಗಿರ್ತೈತಿ ಇವ್ರು ಮೂವರ್ಗೂ
ಊಟ ಮಾಡಿ ಮಲ್ಕೊಂಬಿಡ್ತಾರೆ ಒಂದು ತಾಸು ಅವರು. ನಾನು ಮಾಮೂಲಿ ನಮ್ಮ ಕೆಲಸ ನಿಲ್ಲಲ್ಲರಿ, ಚಲೋ ಇರ್ತವೆ. ಆಗತ್ಲೆ ಒಂದು ರೆಡಿನೇ ಇಟ್ಟಿರ್ತಾರೆ ನಮ್ಗೆ. ಊಟ ಆದ್ಗೊತ್ಲೆ ಅಷ್ಟೊಂದು ತಿಕ್ಕಾಕತ್ತಿದ್ದೆ. ಅವಾಗ ತಿಕ್ಕೊಂಡ್ರೆ ಸಂಜೆ ಕೆಲಸ ಆಗಲ್ರಿ ನಂಗೆ. ಇಲ್ಲಾಂದ್ರೆ ಬಿಟ್ಟನೆ ಅಂದ್ರೆ ಬೇಸರ ಮಾಡ್ಕೊಂಡು ಇಟ್ಟನೆ ಮತ್ತು ಸಂಜೆ ಕೂತ್ಕೋಬೇಕಾಗತ್ತೆ. ಹಾಗಾಗಿ ನಾನೀಗ ಡೈಲಿ ಸ್ವಲ್ಪ ನನ್ನ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೀನಿ. ಇವನ್ನ ಮಧ್ಯಾಹ್ನ ಊಟ ಆಗ್ಬಿಟ್ಲೆ ಆಗ ತೊಳೆದು ಎತ್ತಿಟ್ಬಿಡ್ತೇನೆ ರೀ, ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ. ನೋಡ್ರಿ ನಮ್ಮ ಮನೆ ಬಾಜು ಇದು ಇಷ್ಟು ಹೂ ಕೊಬ್ಬಿಡುತ್ತಂದ್ರೆ ಡೈಲಿ ನಾವೇ ದೇವ್ರಿಗೆ ಇರ್ಸಲ್ಲ, ಕಿತ್ತು ಮನೆ ಯಜಮಾನ್ ಬೆಳೆದ್ರೆ ಅಷ್ಟಿಸ್ಕೊಂಡು ಹೂ ಅಳತ್ತಿದೆ, ಹೂವು ಇಡ್ಬೇಕಂತೇಳಿ ಹಂಗೆ ಹರಿಯಕತ್ತೀವಿ. ನೋಡ್ರಿ ಅಲ್ಲಿ ಹೊರ್ಲಾರಂಗೆ ಬಿಟ್ಟೈತಿ. ಗಿಡ ತುಂಬ ಹಸಿರಾವೆ ಕಾಣತ್ತವು. ಹಸಿರು ಗಿಡ ಇಷ್ಟು ಗುಲಾಬಿ ಹೂ ಎಷ್ಟು ಚಂದ ಅದಾವ ರೀ. ನಮ್ಮನು ಇಲ್ಲ ಮಮ್ಮಿ ಅಂತ ಬರ್ತಾನೆ ಸುಬ್ಬ ತುಸ ಅದಾವ ಹೂ. ಅಯ್ಯಲೇ ನೋಡಿಲ್ಲ ಡೈಲಿ ಮೊಗ್ಗ ನೋಡ್ಬಿಡೋಣ. ಈಗ ನಾಳೆಗಳ ಮೊಗ್ಗುಗಳು ನೋಡಲ್ಲಿ ಎಲ್ಲಾದ್ರೂ ತುಂಬ ಮೊಗ್ಗದು. ನೀ ಇಲ್ಲ ಅನ್ನಕ್ಕೋಗ್ಬೇಡ. ಹಿಡ್ಕೊಂಡು ನಿಂತಲ್ಲ ಬಡಬಡ ಹರಿದು ಹಾಕೋ ಓಪಜ್ಜಿ. ನೋಡ್ರಲ್ಲಿ ಏನು ತಸದ ಹೂ. ಹೌದು ನೋಡಲ್ಲಿ ಹೊರ್ಲಾರಂಗೆ ಬಿಟ್ಟೈತೆ ಅದು. ಹಿಡಿಯಲ್ಲ ಹರ್ಕೊಡ್ತೀನಿ ಬೇಡ. ಸ್ನೇಹಿತರೆ ಈಗ ನೋಡ್ರಿ, ನಾನು ನಿಮಗೆಲ್ಲ ಗೊತ್ತೈತಿ ನಾವು ಸೀದಾ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ನಮ್ಮ ಪ್ರಶಾಂತ್ ಅಂದು ಹೋಳಿಗೆ ಊಟಕ್ಕೆ ಬಂದಿದ್ರು ಬೇಗರು. ಆವಾಗ ನಾನು ಶಾರ್ಟ್ ಕೂಡ ಅಪ್ಲೋಡ್ ಮಾಡೀನಿ, ಅದ್ರೊಳಗೆ ಬೇಕಾದ್ರೆ ಹೋಗಿ ನೋಡ್ರಿ, ನೀವು ಚೆಕ್ ಮಾಡಿ ಗೊತ್ತಾಗತ್ತೆ. ಸ್ವಲ್ಪ ಅದಕ್ಕೂ ಮುಂಚೆ ಒಂದು 15-20 ದಿನದ ಮುಂಚೆ ಒಂದು ಬ್ಲಾಗ್ ಹಾಕಿದ್ವಿ ನಾವು ಗೋಲ್ಡ್ ಶಾಪಿಂಗು ಹೋಗಿದ್ವಿ ಅಂತೇಳಿ. ಒಂದಷ್ಟು ಜನ ನೋಡೋರು ಸುಮ್ಮನೆ ಇದ್ದಾರೆ, ಒಂದಷ್ಟು ಜನ ಬಂದು ನೆಗೆಟಿವ್ ಕಮೆಂಟ್ ಎಲ್ಲ ಹಾಕಿದ್ರು. ಸುಮ್ಮನೆ ನೀವು ವಿಡಿಯೋಗೋಸ್ಕರ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಶಾಪಿಂಗ್ ಮಾಡಿದ್ವಿ ಗೋಲ್ಡ್ ತಂದ್ವಿ ಅದೆಲ್ಲ ಸುಮ್ಮನೆ ಈ ಥರ ವಿಡಿಯೋ ಮಾಡ್ತೀರಿ ಕೈ ತೆಗಿಯೋದು ಅಂತ ಹಾಕ್ತೀರಿ, ಏನು ತಂದ್ರಿ ತೋರಿಸ್ರಿ ಹಾಗೆ ಹಿಂಗೆ ಅಂತ ಹಾಕಿದ್ರು. ಸುಳ್ಳ ಹಾಕ್ತೀರಿ ಅಂತೇಳಿ ಸುಳ್ಳ ಮಾಡೋಕ್ಕೆ ಹೋಗಲ್ರಿ. ಸುಮ್ಮನೆ ಹುಚ್ಚಿಡ್ದಾರೆಲ್ಲ ಹೋಗಿ ಬಂಗಾರಂಗಡಿ ಮುಟ್ಟಿ ಖಾಲಿ ವಿಡಿಯೋ ಮಾಡ್ಕೊಂಬರಕ್ಕೆ ಗೋಲ್ಡ್ ಶಾಪ್ನವ್ರು ಸತ್ಯ ಬಿಡೋದಿಲ್ಲ, ನಿಮಗೆಲ್ಲ ಗೊತ್ತೈತಿ. ಕೆಲವೊಬ್ರು ಎಲ್ಲ ಶೂಟ ಮಾಡ್ಕೊಂಡ್ಬಂದಿರ್ತಾರೆ ಅಲ್ಲೆಲ್ಲ. ನಾವು ನಮ್ಮಲ್ಲಿ ಮಾತ್ರ ಒಂದು ಫೋಟೋ ತೊಗೊಳಕ್ಕೆ ಸತಿಗೆ ಬಿಡೋದಿಲ್ಲ. ನಾವು ಪರ್ಚೇಸ್ ಮಾಡಿ ಆದಮೇಲೆ ನಾವು ಏನು ತೊಗೊಂಡಿರ್ತೀವಿ ಅದನ್ನು ಫೋಟೋ ತೆಗೆಯೋಕ್ಕೆ ಕೊಡ್ತಾರೆ ಹೊರತು ಅದಕ್ಕೂ ಮುಂಚೆ ನಾವು ಚೂಸ್ ಮಾಡಕತ್ತೀವಿ, ನೋಡ್ತೀವಿ, ಫೋಟೋ ಹಾಕಿ ಕಳಿಸ್ತೀವಿ ಅಂದ್ರೆ ಒಟ್ಟು ಫೋಟೋ ಅಲೋ ಕೊಡಲ್ಲ ಇಲ್ಲೆಲ್ಲ. ಅಂಥದ್ರಲ್ಲಿ ಹೋಗಿ ವಿಡಿಯೋ ಮಾಡೋದು ದೂರದ ಮಾತು. ಖಾಲಿ ಆ ಥರ ಏನೇ ಇಲ್ಲರಿ, ನಾವು ತೊಗೊಳಕ್ಕಂತ ಹೋದಾಗ ಮಾತ್ರ ಮಾಡಿರ್ತೀವಿ. ಅದನ್ನ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ನಾನು ಹೋಗಿದ್ದೆ ಅಂತೇಳಿ. ಆದರೆ ಆವಾಗ ನಾನು ತೋರ್ಸೋಕ್ಕಾಗಿರಲಿಲ್ಲ ಏನು ತೊಗೊಂಡ್ವಿ ಏನು ಮಾಡಿದ್ವಿ ಅಂತೇಳಿ. ಹತ್ತತ್ರ ಈ ಒಂದು 3 ತಿಂಗಳು ಆಯ್ತು ರೀ. ಅದು ತೊಗೊಂಡಿದ್ದು ಖುಷಿಯೇನೋ ಆಗಿತ್ತು ನನಗೆ. ಆ ವಿಡಿಯೋದಾಗ ನೋಡ್ರಿ ನೀವು, ನಾ ಫಸ್ಟು ಅವನ್ನ ತೊಗೊಂಡ್ಮೇಲೆ ಒಂದು 15 ದಿನ ಆಗಿತ್ತೇನೆ ಅಷ್ಟೇ. ನಾನು ನಿಮ್ಗೆಲ್ಲ ಗೊತ್ತೈತಿ ಏನಿರತ್ತೆ ಅಂತೇಳಿ ಮಾಡಿಲ್ಲ. ಒಂದು 15 ದಿನ ಆಗಿತ್ತೇನ ನಮ್ಮ ತಮ್ಮಗೆ ಒಳಗೆ ಊಟಕ್ಕೆ ಬಂದಿದ್ರು. ಆವಾಗ ನಾನು ಫಸ್ಟ್ ಹಾಕ್ಕೊಂಡಿದ್ದು ಅದೇ ಫಂಕ್ಷನ್ಗೆ ಫಸ್ಟ್ ಹಾಕ್ಕೊಂಡಿದ್ದು. ನೀವೆಲ್ಲ ಕೇಳಿರ್ತೀರಿ ಅಂದ್ಕೊಂಡೆ, ಒಬ್ರದ್ದು ಕಮೆಂಟ್ ಬರಲಿಲ್ಲ ಆ ವಿಷಯದ ಮೇಲೆ. ತೊಗೊಂಡಿರ ಗೋಲ್ಡ ಏನು ಅಂತ ಏನೊಂದು ಕಮೆಂಟ್ ಬಂದಿಲ್ಲ ಯಾವುದು ನನಗೆ. ಅವುಗಳ ಮೇಲೆ ಅದನ್ನ ಹಾಕೊಂಡು ವ್ಲಾಗ್ ಮಾಡಿದ್ರು ಕೂಡ. ಈಗ ವಿಷಯ ಬಂದಿರೋದೇನು ಗೊತ್ತ್ರಿ, ಮಾಡಿಲ್ಲ ತೊಗೊಳಂಗಿಂದ ತೊಗೊಂಡಿದ್ದು ದೊಡ್ಡ ತಪ್ಪು ಆಗಿಬಿಟ್ಟೈತಿ. ಆ ರೀತಿ ಆಗೈತಿ. ನೋಡ್ರಿ ನೀವು ಕೆಲಸ ಮಾಡೋದು ನೋಡ್ರಿ, ನಿಮ್ಮ ಮಾಡೋದು ಅದನ್ನ ಯಾಕಾದ್ರೂ ತೊಗೊಂಡೆ ಅಂತ ಅನ್ಸಾಕತ್ತಿದ್ದು. ಈಗ ಅದು ಮೇನಾಗಿ ತೊಗೋಬೇಕಂತೇಳಿ ಆಸೆ ಪಟ್ಕೊಂಡಿದ್ದು, ತೊಗೋಬೇಕನ್ನೋದು ಆಸೆ ನಾನು ನಿಜ 1-2 ಕಾಲಷ್ಟು ನನಗೆ ಇರಲಿಲ್ಲ. ಯಾಕಂದ್ರೆ ಇಷ್ಟು ಅಲ್ಲೇ 3 ತಿಂಗಳಿಂದ ಅಂದರೂ ಗೋಲ್ಡ್ ಅವಾಗ ನಾವು ತೊಗೊಂಡಾಗ 59 ಇತ್ತು ರೀ ನಾವು ತೊಗೊಂಡಾಗ. ಅಂದ್ರೆ 10 ಗ್ರಾಮಿಗೆ ಅವಾಗ ತೊಗೊಂಡಿದ್ದು. ಹೋಗಿ ಅಷ್ಟು ದುಬಾರಿದ ತೊಗೊಂಡಿದ್ದು ತಪ್ಪಾಗಿದ್ದ. ಅದು ನಮ್ಮದು ಮೇನ್ ಮಿಸ್ಟೇಕ್ ಆಗಿದ್ದ, ಅಲ್ಲೇ ನಾವು ಮಾಡಿದ್ದು. ಯಾಕಂದರೆ ಈಗ ಯಜಮಾನ್ರಿಗೆ ನಾನು ಬೈಯೋದು, ಬಟ್ ನಮಗೆ ನಾವೇ ನನಗೆ ಬೈಯೋದು, ನಾನು ಅವ್ರಿಗೆ ಬೈಯೋದು, ಹಿಂಗಾಗೈತಿ. ಅಷ್ಟು ದುಬಾರಿ ಇದ್ದಾಗ ತೊಗೊಬಾರ್ದಿತ್ತು ಅಂತೇಳಿ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಒಂದು ಭಯಕ್ಕೆ ಹೋಗಿ ತೊಗೊಂಡು ಬಂದಿದ್ದು. ಅವರು ಇಲ್ಲಿ ಬಿಡು ತೊಗೊ ಅಂತ ಹೇಳಿ ಒತ್ತಾಯ ಮಾಡಿದ್ದ ಅವರೇ. ಈಗ ಪರಿಸ್ಥಿತಿ ಎಷ್ಟು ಕಷ್ಟ ಆಗತೈತಿ ಅಂತ ಗೊತ್ತಾಗಿ ತಿಳಿಯಕತ್ತೈತಿ ಅಲ್ರಿ ಅವ್ರಿಗೆ ಈಗ ಎಷ್ಟು ಖರ್ಚದವ ಅಂತೇಳಿ. ಹಾಗಾಗಿ ನೀನಾರು ಬ್ಯಾಡ ಅನ್ಬೋದಿತ್ತಲ್ಲ ಹಂಗೆ ಹಿಂಗೆ ಅಂತೇಳಿ
ಜಗಳ ಮಾಡಿದ್ದು ಆಯ್ತಂದ್ರೆ ಹಂಗೆ ಸುಮ್ಮನೆ ಮಾತಾಡೋದು ಅವ್ರ ಮೇಲೆ ನಾನು ನನ್ನ ಮೇಲೆ ಅವರು ಈ ಥರ ಮಾತಾಡೋದು ಸಣ್ಣ ಪುಟ್ಟ ಫೈಟ್ ಎಲ್ಲ ಆಗಿರ್ತಾವೆ ಮನೆ ಒಳಗೆ. ಆ ಮಟಿಲ್ಲ ತೊಗೊಂಡಾಗಿಂದನೂ ತೊಗೊಂಡಿದ್ದು ತಪ್ಪು ಮಾಡಿದ್ವಿ ಅಂತ ಅನ್ಸಾಕತ್ತೈತಿ. ಅವನ್ನ ಎಷ್ಟು 5 ಗ್ರಾಮಿಗೆ ಒಂದು ಸ್ವಲ್ಪ ಏನೋ ಕಡಿಮೆ ಅದಾವ್ರಿ ಅವು. ಅದು ತೋರಿಸ್ತೀನಿ, ಇವತ್ತು ತೋರಿಸಲ್ರಿ, ಅದು ನಾಳೆ ವಿಡಿಯೋದಾಗ ತೋರಿಸ್ತೀನಿ. ಯಾಕಂದ್ರೆ ನನ್ನ ಕಡೆ ಇಲ್ಲಿಲ್ಲ ಅವು. ನಾವು ಗೊತ್ತೈತಲ್ಲ ನಿಮಗೆ, ಹೇಳೋದು ಬೇಡ, ಈಗಿಂದ ಎಷ್ಟು ಕಷ್ಟ ಐತಿ ಎಲ್ಲ ಗೋಲ್ಡ್ ಬಗ್ಗೆ ಇದು ಮಾಡೋದು. ಮನೆಯಲ್ಲಿ ಇಟ್ಕೊಂಡ್ರಲ್ಲ ನಾವು ಗೋಲ್ಡ್ನ, ಹಾಗಾಗಿ ತಂದಾಗ ತೋರಿಸ್ತೀನಿ. ಫೋಟೋ ಬೇಕಾದ್ರೆ ಹಾಕಿರ್ತೀನಿ ನಾನು, ಆಮೇಲೆ ನಾನು ಹಾಕ್ಕೊಂಡಿದ್ದು ಫೋಟೋನ ಹಾಕ್ತೀನಿ, ಅವು ಎಲ್ಲನೂ ಶೇರ್ ಮಾಡಿರ್ತೀನಿ ನೋಡಿರಿ. ಮಾಟಿಲ್ಲ ಗೋಲ್ಡ್ ಶಾಪಿಂಗ್ ಅಂತೂ ಈ 3 ತಿಂಗಳಿಂದ ಮಾಡಿದ್ದಂತೂ ಖರೆ. ನಾವು ಮಾಟಿಲ್ಲ ತೊಗೊಂಡಿನಿ ನಾನು. ನಂದು ನೆಕ್ಲೆಸ್ ಐತಿ, ಮಗಳ ಚೈನು, ಆಮೇಲೆ ಗೋಲ್ಡ್ ಇಯರಿಂಗು ಅದೆಲ್ಲ ಇತ್ತು. ಮಾಡಿದ್ರೆ ಒಂದಿರಲಿಲ್ಲ. ಯಜಮಾನ್ರಿಗೆ ಭಾಳ ಆಸೆ ಇತ್ತು ತಗೋ ಅಂತೇಳಿ ಕೊಡ್ಸ್ಬಿಟ್ರು. ಕೊಡ್ಸ್ಯಾರ. ಈಗ ಶಿಸ್ತು ಬೈಯಕತ್ತಾರ. ಈ ರೀತಿ ಆಗೈತಿ. ತೋರಿಸ್ತೀನಿ ನಾನು ತಂದಾಗ ಇನ್ನೊಂದು ಸರಿ ತಂದಾಗ ತೋರಿಸ್ತೀನಿ. ಈಗ ಡಿಸೈನು ಮತ್ತು ಫೋಟೋ ಮಾತ್ರ ಹಾಕ್ತೀನಿ ಯಾವ ಡಿಸೈನ್ ಅದು ಅಂತೇಳಿ. ಈ ರೀತಿಯಾಗಿ ಐತ್ರಿ. ಇದನ್ನು ಹೇಳ್ಬೇಕಂತ ಅನ್ನಿಸ್ತಾ ಆವಾಗ ತೊಗೊಂಡಿದ್ದು ಆವಾಗ ಬಂದಿರೋಂಥ ಕಮೆಂಟ್ಸ್ಗೆ ನಾನು ಈ ರಿಪ್ಲೈ ಕೊಡತ್ತೀನಿ. ಏನು ಮಾಡೋಕ್ಕಾಗಲ್ರಿ, ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಇರ್ತೈತಿ. ಈಗ ಎಲ್ಲರೂ ಹೆಂಗೆ ಮಾಡ್ತಾರೋ ಒಂದೇನೋ ತೊಗೊಂಬಂದ್ರಂದ್ರೆ ನಾವು ಹೋಗಿದ್ವಿ, ನಾವು ತಂದ್ವಿ, ಇಂಥದ್ದು ನೋಡ್ರಿ, ಇಷ್ಟ ಆಯ್ತು ನೋಡ್ರಿ ಅಂತ ತೋರಿಸ್ತಾರೆ. ಆದ್ರೆ ನಮ್ಮಲ್ಲಿ ಹಂಗೆ ಆಗಲ್ಲ. ನಾನು ಹಂಗೆ ಮಾಡ್ತೀನಿ ಅಂದರೂ ಕೂಡ ನಮ್ಮ ಮನ್ಯಾಗ ಭಾಳ ರೆಸ್ಟ್ರಿಕ್ಷನ್ ಐತಿ. ನಮ್ಮ ಯಜಮಾನ್ರದ್ದು ಬೈತಾರೆ. ಹಾಗಾಗಿ ನಾನು ಏನೊಂದನ್ನು ಅವಾಗನ ನಿಮ್ಗೆ ಹೇಳಿರಲ್ಲ, ಇದೇ ಕಾರಣಕ್ಕೆ ಹೇಳಿರಲ್ರಿ. ಅದು ನಿಮಗೇನು ಅನಿಸ್ಬಿಡ್ತೈತಿ, ಇವರು ವಿಡಿಯೋಗೋಸ್ಕರ ಕಂಟೆಂಟ್ಗೋಸ್ಕರ ಸುಳ್ಳು ಮತ್ತೊಂದು ಇನ್ನೊಂದು ಮಾಡ್ತಾರ ಅಂತ ಅನಿಸ್ತೈತಿ. ಆ ರೀತಿ ಅಲ್ರಿ. ನಾ ಏನೋ ಒಂದು ವ್ಲಾಗ್ ಹಾಕಿನಿ ಅಂದ್ರೆ ಸುಳ್ಳಂತೂ ಇರಲ್ಲ ಅದ್ರೊಳಗೆ. ಅದು ಕೆಲವೊಂದು ಸಮಯ ಸಂದರ್ಭ ತಕ್ಕಂಗೆ ಸ್ವಲ್ಪ ಲೇಟ್ ಮಾಡ್ತೀನಿ ಹೊರತು ಸುಳ್ಳಂತೂ ವಿಡಿಯೋ ಯಾವುದೋ ರೀತಿಯಾಗಿ ಯಾವುದೇ ವಿಷಯನೂ ಸುಳ್ಳಂತೂ ಮಾಡಿರಲ್ಲ ನಾವು ವಿಡಿಯೋ. ಇಷ್ಟ ಆಯ್ತು ಸ್ನೇಹಿತರೆ. ಟೋಟಲಿ ನಾನು ಮಟ್ಟಿಲ್ಲ ತೊಗೊಂಡಿನಿ, ಗೋಲ್ಡ್ ಮಟ್ಟಿಲ್ಲನ ಒಂದು 5 ಗ್ರಾಮಿಗೆ ಒಂದು ಚೂರು ಕಡಿಮೆ ಅದಾವು. ಇನ್ನು ಸ್ವಲ್ಪ ದಿನ ಆದ್ರೆ ಅವು ಕಡೆ ತಂದು ಹೇಳಿದ್ರೆ ಯಾವ್ದಾರು ಹಬ್ಬದಾಗ ತೊಗೊಳ್ತೀವಿ ರೆಕಾರ್ಡಕ್ಕೆ, ಅವಾಗ ತೋರಿಸ್ತೀನಿ ಅಂತ. ಈಗ ಫೋಟೋದ ಐತಿ ನೋಡ್ರಿ. ಏನದು? ಓಕೆ ಸ್ನೇಹಿತರೆ, ಇಷ್ಟ ಆಯಿತು ಇವತ್ತಿನ ಲಾಗು. ಅದೇ ಸ್ವಲ್ಪ ಕ್ಲಾರಿಟಿ ಕೊಡೋದಿತ್ತು. ಸುಳ್ಳ ಮಾಡ್ತಾರೆ ಕಮೆಂಟ್ ಮಾಡೋರಿಗೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ನನ್ನ ಗೋಲ್ಡ್ ತೊಗೊಂಡಿದ್ದು ನಿಜ. ಫೋಟೋನ ಹಾಕ್ತೀನಿ, ಹಾಕ್ಕೊಂಡಿದ್ದು ಫೋಟೋನ ಹಾಕ್ತೀನಿ ನೋಡಿರಿ. ಇಲ್ಲಾಗ ನಾ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.